ಶ್ರೀರಾಮ ಜನ್ಮಭೂಮಿ ಮಂದಿರದ ವಿವರಣೆ, ಪುಟ್ಟದಾಗಿ ಪರಿಚಯ ಹಾಗೂ ಜನವರಿ 22ರಂದೇ ಏಕೆ ಬಾಲರಾಮನ ಪ್ರತಿಷ್ಠಾಪನೆ ಮಾಡಲಾಗುತ್ತಿದೆ ಎನ್ನುವುದರ ಬಗ್ಗೆ ನಮಗೆ ತಿಳಿದಿರುವ ಒಂದಷ್ಟು ಮಾಹಿತಿ ನಿಮಗಾಗಿ. ದೇವಾಲಯದ ನಿರ್ಮಾಣದ ವೈಶಿಷ್ಟ್ಯತೆಯನ್ನು ನೋಡುವುದಾದರೆ, ಯಾವ ಸಿಮೆಂಟ್ ಮತ್ತು ಕಬ್ಬಿಣವನ್ನು ಬಳಸದೆ ಕಲ್ಲಿನಿಂದಲೇ ಮಂದಿರದ ನಿರ್ಮಾಣವಾಗಿದೆ. ಪೂರ್ವ ಪಶ್ಚಿಮವಾಗಿ ಉದ್ದ 380 ಅಡಿ, ಅಗಲ 250 ಅಡಿ ಮತ್ತು 161 ಅಡಿ ಎತ್ತರದ ಅಳತೆಯಲ್ಲಿ ನಿರ್ಮಾಣವಾಗಿದೆ. ಒಟ್ಟು 3 ಮಹಡಿಗಳ ಮಂದಿರದಲ್ಲಿ ಪ್ರತಿ ಮಹಡಿಯ ಎತ್ತರ 20 ಅಡಿ. ಒಟ್ಟು 392 ಸ್ತಂಭಗಳು ಮತ್ತು 44 ಬಾಗಿಲುಗಳು. ನೆಲ ಮಹಡಿಯ ಗರ್ಭಗೃಹದಲ್ಲಿ ಶ್ರೀರಾಮಲಲ್ಲ ಅಂದರೆ ಬಾಲರಾಮನ ವಿಗ್ರಹದ ಪ್ರತಿಷ್ಠಾಪನೆ ಆಗಲಿದೆ ಮತ್ತು ಮೊದಲನೇ ಮಹಡಿಯಲ್ಲಿ ಶ್ರೀರಾಮನ ದರ್ಬಾರ್ ಅಂದರೆ ಅಲ್ಲಿ ಶ್ರೀರಾಮ, ಸೀತಾ, ಲಕ್ಷ್ಮಣ ಮತ್ತು ಹನುಮಂತನ ಕೆತ್ತನೆಯ ವಿಗ್ರಹಗಳು ಇರಲಿವೆ. ಎಲ್ಲ ಸ್ತಂಭಗಳು ಮತ್ತು ಬಾಗಿಲುಗಳ ಮೇಲೆ ದೇವಾನುದೇವತೆಗಳ ಸುಂದರ ಕೆತ್ತನೆ ಇರಲಿದೆ. 16 ಅಡಿ ಎತ್ತರವನ್ನು 32 ಮೆಟ್ಟಿಲುಗಳಲ್ಲಿ ಕ್ರಮಿಸಿ ಸಿಂಹದ್ವಾರದ ಮೂಲಕ ಪೂರ್ವ ದಿಕ್ಕಿನಿಂದ ಮಂದಿರಕ್ಕೆ ಪ್ರವೇಶ. ಮಂದಿರದ 4 ಮೂಲೆಗಳಲ್ಲಿ 4 ಮಂದಿರಗಳು. ಭಗವಾನ್ ಸೂರ್ಯ, ಶಂಕರ ಗಣಪತಿ, ದೇವಿ ಭಗವತಿ, ದಕ್ಷಿಣ ದಿಕ್ಕಿನಲ್ಲಿ ಹನುಮಂತ, ಉತ್ತರ ದಿಕ್ಕಿನಲ್ಲಿ ಮಾತಾ ಅನ್ನಪೂರ್ಣೇಶ್ವರಿಯ ಮಂದಿರ. ಮಂದಿರದ ಸಮೀಪದಲ್ಲಿ ಪೌರಾಣಿಕ ಕಾಲದ ಸೀತಾ ಕೊಳ. ಶ್ರೀರಾಮ ಜನ್ಮಭೂಮಿ ಮಂದಿರದ ಪರಿಸರದಲ್ಲಿ ಮಹರ್ಷಿಗಳಾದ ವಾಲ್ಮೀಕಿ, ವಿಶ್ವಾಮಿತ್ರ, ಅಗಸ್ತ್ಯ, ನಿಷದ್ರಾಜ ಗುಹಾ, ಮಾತಾ ಶಬರಿ ಮತ್ತು ದೇವಿ ಅಹಲ್ಯ ಇವೆಲ್ಲ ಪ್ರಸ್ತಾವಿತ ಅನ್ಯ ಮಂದಿರಗಳಿವೆ. ನೈಋತ್ಯ ಭಾಗದಲ್ಲಿ ನವರತ್ನ ಕುಬೇರ ಪೀಠದಲ್ಲಿ ಸ್ಥಿತನಾದ ಶಿವ ಮಂದಿರದ ಜೀರ್ಣೋದ್ಧಾರ ಮತ್ತು ರಾಮಭಕ್ತ ಜಟಾಯುರಾಜನ ಪ್ರತಿಮೆಯು ಸ್ಥಾಪನೆಯಾಗಿದೆ. ಒಟ್ಟು 5 ಮಂಟಪಗಳು: ನೃತ್ಯ ಮಂಟಪ, ರಂಗಮಂಟಪ, ಸಭಾ ಮಂಟಪ, ಪ್ರಾರ್ಥನಾ ಮಂಟಪ ಮತ್ತು ಕೀರ್ತನಾ ಮಂಟಪ. ದಿವ್ಯಾಂಗರು ಮತ್ತು ವೃದ್ಧರಿಗಾಗಿ ಇಳಿಜಾರು ಮೆಟ್ಟಿಲು ಮತ್ತು ಲಿಫ್ಟ್ ವ್ಯವಸ್ಥೆ. ಸನಾತನ ಧರ್ಮದಲ್ಲಿ ಯಾವುದೇ ಶುಭ ಕಾರ್ಯವನ್ನು ಪಂಚಾಂಗದ ಪ್ರಕಾರ ಶುಭ ಮುಹೂರ್ತವನ್ನು ನೋಡಿಯೇ ಮಾಡಲಾಗುತ್ತದೆ. ಜನವರಿ 22ರಂದು ಅತ್ಯಂತ ಮಂಗಳಕರ ದಿನ. ಈ ದಿನ ನಮಗೆಲ್ಲ ತಿಳಿದಿರುವಂತೆ ಅಯೋಧ್ಯೆಯಲ್ಲಿ ರಾಮಲಲ್ಲನ ಪ್ರತಿಷ್ಠಾಪನೆ ಆಗುತ್ತಿರುವ ಶುಭ ದಿನವಾಗಿದೆ. ಅಂದು ಸರ್ವಾರ್ಥ ಸಿದ್ಧಿಯೋಗ, ರವಿಯೋಗ, ಅಮೃತ ಸಿದ್ಧಿಯೋಗದಂತಹ ಯೋಗಗಳು ರೂಪುಗೊಳ್ಳುತ್ತಿವೆ. ಈ ದಿನ ವಿಷ್ಣು ಮುಹೂರ್ತ ಕೂಡ 41 ವರ್ಷಗಳ ನಂತರ ಬಂದಿದೆ. ಈ ದಿನ ಅಭಿಜಿನ್ ಮುಹೂರ್ತ ಮಧ್ಯಾಹ್ನ 12:17 ಪ್ರಾರಂಭವಾಗಿ 12:59 ನಡೆಯಲಿದೆ. ಈ ಅವಧಿಯಲ್ಲಿ ಪ್ರಾಣ ಪ್ರತಿಷ್ಠಾಪನೆಯ ಶುಭ ಮುಹೂರ್ತವು ಮಧ್ಯಾಹ್ನ 12:29:08 12:30:32. ಈ ಅವಧಿಯಲ್ಲಿ ಮೃಗಶಿರ ನಕ್ಷತ್ರ ಇರುತ್ತದೆ. ಹಿಂದೂ ಧರ್ಮದಲ್ಲಿ ಅಭಿಜಿನ್ ಮುಹೂರ್ತವನ್ನು ಶುಭ ಕಾರ್ಯಗಳಿಗೆ ಅತ್ಯುತ್ತಮವೆಂದು ಹೇಳಲಾಗುತ್ತದೆ. ಜ್ಯೋತಿಷ್ಯದ ಪ್ರಕಾರ ಭಗವಾನ್ ಶ್ರೀರಾಮನು ತ್ರೇತಾಯುಗದ ಅಭಿಜಿನ್ ಮುಹೂರ್ತದಲ್ಲಿ ಜನಿಸಿದನು ಎನ್ನುವ ಮಾತಿದೆ. ಅಭಿಜಿನ್ ಲಗ್ನವಿರುವ ಸಮಯದಲ್ಲಿ ವಾತಾವರಣದಲ್ಲಿನ ಧನಾತ್ಮಕ ಅಲೆಗಳ ಪ್ರಭಾವದ ಜೊತೆಗೆ ಸಂಪೂರ್ಣ ಮಾನವ ಕುಲವನ್ನೇ ರಕ್ಷಿಸಬಲ್ಲ ಏಕೈಕ ದಿವ್ಯ ಔಷಧಿ ಸಂಜೀವಿನಿ ಮುಹೂರ್ತ ಕೂಡ ಅದೇ ವೇಳೆಯಲ್ಲಿ ಮೇಳೈಸಿದೆ. ಈ ಸಂಜೀವಿನಿಯ ವಿಶಿಷ್ಟತೆ ಏನೆಂದರೆ ಪಂಚದೋಷಗಳಿಂದ ಮಾನವರನ್ನು ಅಮರರನ್ನಾಗಿಸುವ ಅಪರೂಪದ ಮುಹೂರ್ತವಿದು. ಪಂಚದೋಷಗಳು ಯಾವುವೆಂದರೆ ಅಗ್ನಿಭಯ, ಮರಣ ಕಾರಣ, ರೋಗ ಭೀತಿ, ಪ್ರಭುತ್ವ ದಾಳಿ ಮತ್ತು ಸಂಭಾವ್ಯ ದುರುಳ ದುಷ್ಟರಿಂದಾಗುವ ಹಾನಿ ಪರಿಣಾಮಗಳು ಇದರಲ್ಲಿ ಬರುತ್ತವೆ. ಈ ಎಲ್ಲ ಭಯ ಮತ್ತು ಹಾನಿಗಳು ಈ ಹೊತ್ತಿನಲ್ಲಿ ಎರಗಲು ಸಾಧ್ಯವೇ ಇಲ್ಲ ಎಂದು ಶಾಸ್ತ್ರಗಳು ಹೇಳುತ್ತವೆ. ಜನವರಿ 22 ಸೋಮವಾರದಂದು ಮೃಗಶಿರ ನಕ್ಷತ್ರದಲ್ಲಿ ಅಭಿಜಿನ್ ಮುಹೂರ್ತವು ಬಂದಿರುವುದು ಕಾಕತಾಳೀಯವಾಗಿದೆ. ಅಂದರೆ ಭೂಮಿ ಸಹಿತ ವಿವಿಧ ಗ್ರಹ ಮತ್ತು ನಕ್ಷತ್ರಗಳ ಸಂಯೋಜನೆಯಿಂದ ಇರಬೇಕಾದ ಪಥ ಮತ್ತು ಚಲನೆಯ ಸಮಯದ ಕಾರಣ
ಆಗ ಲಭ್ಯವಿರುವ ಧನಾತ್ಮಕ ಸಂಚಲನದ ಅವಧಿ ತುಂಬ ಕಮ್ಮಿ ಇರುವುದೇ ಸಂಜೀವಿನಿ ಮುಹೂರ್ತ. ಅಂದರೆ ಹೀಗೆ ಧಾರ್ಮಿಕ, ಆಧ್ಯಾತ್ಮಿಕ ಮತ್ತು ಭೌಗೋಳಿಕ ಚಲನೆಯಲ್ಲಿ ಆಗಬಹುದಾದ ಮತ್ತು ವಾತಾವರಣದಲ್ಲಿ ಅತಿ ಹೆಚ್ಚು ಧನಾತ್ಮಕ ಅಲೆಗಳ ಚಲನವಲನದ ವೃತ್ತದ ಪ್ರಭಾವ ಇರುವ ಸಮಯವನ್ನು ಸಂಜೀವಿನಿ ಮುಹೂರ್ತ ಎಂದು ಪರಿಗಣಿಸಲಾಗುತ್ತದೆ. ಈ ಕಾರಣದಿಂದಾಗಿಯೇ ಇದೇ ದಿನಾಂಕವನ್ನು ಪ್ರತಿಷ್ಠಾಪನೆಗೆ ಆಯ್ಕೆ ಮಾಡಲಾಗಿದೆ. ಇಷ್ಟೇ ಅಲ್ಲದೆ ಈ ಮಂಗಳಕರ ಸಮಯದಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆಯಾಗುವುದರಿಂದ ಭಗವಾನ್ ಶ್ರೀರಾಮನು ಯಾವಾಗಲೂ ವಿಗ್ರಹದೊಳಗೆ ನೆಲೆಸುತ್ತಾನೆ ಎಂಬ ನಂಬಿಕೆ. ಜ್ಯೋತಿಷ್ಯದ ಪ್ರಕಾರ ವಿದ್ಯಾರ್ಥಿಗಳು, ಗರ್ಭಿಣಿಯರು ಮತ್ತು ಉದ್ಯಮಿಗಳು ಈ ಮುಹೂರ್ತದಿಂದ ವಿಶೇಷ ಲಾಭವನ್ನು ಪಡೆಯುತ್ತಾರಂತೆ. ಇದರೊಂದಿಗೆ ಯಾವುದೇ ಕೆಲಸವನ್ನು ಪ್ರಾರಂಭಿಸುವವರು ಈ ಸಮಯದಲ್ಲಿ ಶ್ರೀರಾಮನ ರಕ್ಷೆ ಅವರೊಂದಿಗೆ ಇರುವುದರಿಂದ ಮಾಡುವ ಕೆಲಸದಲ್ಲಿ ಯಶಸ್ಸು ಖಚಿತ. ಹಾಗಾಗಿ ಪ್ರತಿಯೊಬ್ಬರೂ ತಪ್ಪದೇ ಮನೆಯಲ್ಲಿ ಸೂರ್ಯಾಸ್ತದ ನಂತರ 5 ಎಣ್ಣೆಯ ಅಥವಾ ತುಪ್ಪದ ದೀಪಗಳು, ಅಂದರೆ ನಿಮ್ಮ ಶಕ್ತಿಗೆ ಅನುಗುಣವಾಗಿ ಭಕ್ತಿಯಿಂದ ಬೆಳಗಿ. ಇದರಿಂದ ಶ್ರೀರಾಮನ ಅನುಗ್ರಹ ಸದಾ ನಿಮ್ಮ ಮತ್ತು ನಿಮ್ಮ ಮನೆಯ ಮೇಲಿರುತ್ತದೆ. ಈ ವಿಡಿಯೋದ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮರೆಯದೆ ಒಂದು ಲೈಕ್ ಮಾಡಿ. ಇನ್ನಷ್ಟು ಉಪಯುಕ್ತ ಮಾಹಿತಿಗಳನ್ನು ತಿಳಿಯಲು ಮಾಯಾವಿ ಮನಸ್ಸು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.